ದಿನೇಶ್ ಕಲ್ಲಳ್ಳಿ ಅವರು ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಕಲ್ಲಳ್ಳಿ ಅವರೇ, ಬಹುಶಃ ಈ ವಿಡಿಯೋ ನಿಮಗೂ ಗಮನಕ್ಕೆ ಬಂದಿರಬಹುದು. ಬಹುಶಃ ದೂರೇನೋ ಕೊಡ್ತಾ ಇದ್ದೀರಾ ನೀವು ಈ ವಿಚಾರವಾಗಿ ಅಂತಲೂ ಕೂಡ ಕೇಳ್ಪಟ್ವಿ. ನಿಮಗಿದ್ರ ಬಗ್ಗೆ ಇರುವ ಮಾಹಿತಿ ನಮಗೆ ಹೇಳಿ ಸರ್. ಸರ್, ಈಗ ಇದರ ಬಗ್ಗೆ ನಮಗೆ ಮಾಹಿತಿ ಬಂದ ತಕ್ಷಣ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಗಂಭೀರವಾದಂತ ಒಂದು ದೂರನ್ನು ಬರೆದು ಈ ಕೂಡಲೇ ಈ ಅಧಿಕಾರಿಯನ್ನ ಹುದ್ದೆಯಿಂದ ಅಮಾನತುಗೊಳಿಸಬೇಕು. ಅಮಾನತುಗೊಳಿಸುವುದರ ಜೊತೆಗೆ ಇಡೀ ಪ್ರಕರಣವನ್ನ ಸಂಪೂರ್ಣವಾಗಿ ವಿಶೇಷ ತನಿಖಾ ತಂಡದಿಂದ ರಚನೆ ಮಾಡಬೇಕು. ನೋಡಿ ಸರ್, ಇವತ್ತು ಸಾಮಾನ್ಯವಾಗಿ ಇಂಥ ಕೆಲಸ ಎಲ್ಲೂ ಆಗಬಾರ್ದು. ಇದು ಇಡೀ ರಾಜ್ಯ ಮತ್ತು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ತಲೆ ತಗ್ಗಿಸುವಂತ ಕೆಲಸ ಆಗ್ತಾ ಇದೆ. ಇಡೀ ರಾಜ್ಯದ ಮಾನ ಮರ್ಯಾದೆ ದೇಶದಲ್ಲಿ ಹರಾಜಾಗ್ತಾ ಇದೆ ಗೃಹ ಇಲಾಖೆದು. ಪೊಲೀಸ್ ಇಲಾಖೆ ಮೇಲೆ ಇವತ್ತು ಏನು ಈ ರಾಷ್ಟ್ರದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಒಂದು ಗೌರವ ಇತ್ತು. ಅಂತ ಗೌರವ ಕಳೆಯುವಂತ ಕೆಲಸವನ್ನ ಸನ್ಮಾನ್ಯ ಶ್ರೀ ADGP ರಾಮಚಂದ್ರ ರಾವ್ ಅವರು ಮಾಡಿರುವಂತದ್ದು ಸಂಪೂರ್ಣ ಕ್ಷಮ ಮತ್ತು ಜೊತೆಗೆ ಕಾನೂನು ಬಾಹಿರ ಕೃತ್ಯ. ಸರ್ಕಾರಿ ಕಚೇರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಇವ್ರು ಈ ರೀತಿ ಕೆಲಸ ಮಾಡಿರುವಂತದ್ದನ್ನ ಯಾವುದೇ ನಾಗರಿಕರು, ಸಮಾಜ, ರಾಜಕಾರಣ ಯಾರು ಒಪ್ಪುವಂತ ಕೆಲಸ ಅಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಈ ಹುದ್ದೆಯನ್ನ ಅಧಿಕಾರಿಯನ್ನ ತೆಗಿಬೇಕು. ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಏನಾದರೂ ನಾವು ಈ ರಾಜ್ಯದಲ್ಲಿ ಜನರಿಗೆ ಉದಾರತ್ವವಾಗಿರ್ಬೇಕು, ಇಲಾಖೆ ಪಾರದರ್ಶಕವಾಗಿದೆ ಅನ್ನುವಂತದ್ದೇನಾದ್ರೂ ಅವ್ರು ಇಟ್ಕೊಂಡಿದ್ರೆ ಈ ಕೂಡಲೇ ADGP ರಾಮಚಂದ್ರ ರಾವ್ ಅವ್ರನ್ನ ಸಂಪೂರ್ಣವಾಗಿ ಹುದ್ದೆಯಿಂದ ತೆಗೆದು ಇಡೀ ಪ್ರಕರಣವನ್ನ ವಿಶೇಷ ತನಿಖಾ ತಂಡದಿಂದ ತನಿಖೆ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಈಗ ಈ ಹಿಂದೆನೂ ಕೂಡ ಇದೇ ತರ ಆದಂತದ್ದು ಒಬ್ರು ಮಾಜಿ ಸಚಿವರ ವಿಚಾರವಾಗಿ ಎಲ್ಲ CD ಮತ್ತೊಂದು ಅದನ್ನ ಹೊರ ಜಗತ್ತಿಗೆ ನೀವು ತಂದು ಹೆಂಗ್ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥದ್ದೆಲ್ಲ ನೀವು ಹೋರಾಟ ಮಾಡಿದಂತ ಕಾರಣಕ್ಕಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ. ಈ CD ವಿಚಾರ ಅಥವಾ ಈ ವಿಡಿಯೋ ವಿಚಾರ ನಿಮ್ಗೆ ಏನಾದ್ರು ಮೊದಲೇ ಗೊತ್ತಿತ್ತಾ? ಯಾಕಂದ್ರೆ ಇದು ಒಂದೂವರೆ ವರ್ಷದಿಂದ ಪುಕಾರಿತ್ತು ಅನ್ನೋದು ನಾವು ಕೇಳ್ಪಡ್ತಿದ್ವಿ. ಹೌದು. ಇದು ಎಲ್ಲಾ ದೃಶ್ಯ ಮಾಧ್ಯಮಗಳಲ್ಲಿ ಹರಿದಾಡಿದ ನಂತರ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ದೂರನ್ನು ಕೊಟ್ಟಿದ್ದೇನೆ ಸರ್. ಅಲ್ಲ, ಅದು ಬಂದ ತಕ್ಷಣ ಬರೋದಕ್ಕಿಂತ ಮುನ್ನ ಗೊತ್ತಿತ್ತಾ ಸರ್? ಬರೋದಕ್ಕಿಂತ ಮುನ್ನ ಗೊತ್ತಿತ್ತಾ ಇದು ವಿಡಿಯೋ? ಇಲ್ಲ ಸರ್, ಎಲ್ಲಾ ದೃಶ್ಯ ಮಾಧ್ಯಮಗಳಲ್ಲಿ ಬಂದ ಮೇಲೆ ನಾವು ಹರಿದಾಡ್ತಿದ ನಂತರ ನನಗೆ ಇದು ಗಮನಕ್ಕೆ ಬಂದ ತಕ್ಷಣನೇ ನಾನು ಇವತ್ತು ಒಂದು ದೂರು ಕೊಟ್ಟಿದ್ದೇನೆ ಸರ್. ಇದು ಆಮೇಲೆ ನೋಡಿ ಸರ್, ಇದು ಆಯಾ ಕಟ್ನ ಉನ್ನತ ಅಧಿಕಾರಿಗಳಲ್ಲಿ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳಾಗಲಿ ರಾಜಕಾರಣಿಗಳಲ್ಲಿ ಇಂಥ ನೀಚ ಕೆಲಸವನ್ನ ಕಚೇರಿಯನ್ನ ದುರುಪಯೋಗ ಪಡಿಸ್ಕೊಂಡು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಮಾಡುವಂತದ್ದು ಇದೆಯಲ್ಲ, ಅದು ಯಾರು ಕೂಡ ಕ್ಷಮಿಸಲಾರದಂತ ಒಂದು ಕೃತ್ಯ ಆಗಿರುತ್ತೆ. ಸರ್ಕಾರ ಈ ಕೂಡಲೇ ಇಡೀ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಸರ್. ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಮಾಡಬೇಕಾದಂತ ಕೆಲಸ ಏನಂತ ಹೇಳಿದ್ರೆ ಈ ಅಧಿಕಾರಿಯನ್ನ ಅಮಾನತುಗೊಳಿಸಬೇಕು. ಅಮಾನತುಗೊಳಿಸುವುದ್ರ ಜೊತೆಗೆ ಸಾಕ್ಷ್ಯ ನಾಶ ಆಗುವಂತ ಸಾಧ್ಯತೆ ಇರೋದ್ರಿಂದ ವಿಶೇಷ ತನಿಖಾ ತಂಡಕ್ಕೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಜೊತೆಗೆ ಈ ಪ್ರಕರಣದ ಬಗ್ಗೆ ದೂರನ್ನು ಕೂಡ ನಾನು ಗೃಹ ಇಲಾಖೆ ಕಾರ್ಯದರ್ಶಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡ ಇದೇ ರೀತಿ ಕೊಟ್ಟಿದ್ದೇನೆ ಸರ್. ಈಗ ಈ ವ್ಯಕ್ತಿ ಅಥವಾ ಈ ಅಧಿಕಾರಿ ಹೇಳ್ಬೋದು ಇದು ಕೆಲವು ವರ್ಷಗಳ ಹಿಂದೆ ಆಗಿರೋದು, ಅಥವಾ ಇದು AI ವಿಡಿಯೋ, ಅಥವಾ ಈ ತರ ನನ್ನ ಟ್ರ್ಯಾಪ್ ಮಾಡಕ್ ನೋಡಿದ್ದಾರೆ, ಈ ತರದ್ ಯಾವುದೇ ರೀತಿಯಂತ ಸಮಜಾಯಿಷಿ ಟ್ರ್ಯಾಪ್ ಮಾಡಕ್ ನೋಡಿದ್ದಾರೆ ಅನ್ನುವಂಥದ್ದು ಇರ್ಬೋದು, ಅಥವಾ AA ವಿಡಿಯೋ ಇರ್ಬೋದು, ಅದನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದನ್ನ FSL ಕಳಿಸಿ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ, ಜೊತೆಗೆ ಇವರು ನಡೆಸಿರುವಂತಹ ಕೃತ್ಯ ಯಾರಾದ್ರೂ ಟ್ರಾಪ್ ಮಾಡಂತ ಬಂದಿದ್ರೆ ಅವ್ರು ಮೊದಲೇ ದೂರು ಕೊಡಬಹುದಾಗಿತ್ತು. ಇಲಾಖೆ ಅವ್ರ ಅಧೀನದಲ್ಲೇ ಇದೆ. ನನ್ನನ್ನು ಯಾರಾದ್ರೂ ಟ್ರಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೂರು ಕೊಡಬಹುದಾಗಿತ್ತು, ಪ್ರಾಮಾಣಿಕ ಅಧಿಕಾರಿಗಳಾಗಿದ್ರೆ ಅಲ್ವಾ? ಹಾಗಾಗಿ ಇದು ಸಂಪೂರ್ಣವಾಗಿ ಶುದ್ಧಾಂಗ ಸುಳ್ಳು. ಇದು ಏನಂದ್ರೆ ಇದು ಸಂಪೂರ್ಣವಾಗಿ ಅವರ ಗಮನಕ್ಕೆ ಬಂದಿದ್ದು ನಡೆದಿರುವಂತ ಘಟನೆ ಆಗಿರೋದ್ರಿಂದ ಈ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಸರ್. ಮುಖ್ಯಮಂತ್ರಿಗಳು ಸನ್ಮಾನ್ಯ ಗೃಹ ಸಚಿವರಾದಂತಹ ಶ್ರೀ ಪರಮೇಶ್ವರ್ ಸಾಹೇಬ್ರು ಈ ಕೂಡಲೇ ಪ್ರಕರಣನ ಗಂಭೀರವಾಗಿ ಪರಿಗಣಿಸಬೇಕು. ರಾಜ್ಯದ ಜನತೆ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಇಟ್ಟಿರುವಂತ ಗೌರವನ ಕಾಪಾಡಬೇಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡೋದ್ರ ಜೊತೆಗೆ ಈ ಪ್ರಕರಣನ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕಾಗುತ್ತೆ ಸರ್. ಈಗ ನಾನು ಅದೇ ವಿಚಾರವನ್ನ ಹಿಂದಿನ ಗೃಹ ಸಚಿವರ ಬಳಿನೂ ಕೇಳ್ತಾ ಇದ್ದೆ. ಈಗ ನೀವು ಕೂಡ ಸಾರ್ವಜನಿಕ ವಲಯದಲ್ಲಿರೋರು, ಅಂದ್ರೆ ನಿಮ್ಗೆ ಏನಾದ್ರು ದೂರು ದುಮ್ಮಾನಗಳು ಇದನ್ನೆಲ್ಲ ಬಹಳ ಮಂದಿ ಎಲ್ಲ ಹೊತ್ತು ತರ್ತಿರ್ತಾರೆ, ಹೀಗೆ ನೋಡಿ ಸಮಸ್ಯೆ ಆಗಿದೆ ಅಂತ. ಡಿಪಾರ್ಟ್ಮೆಂಟ್ ಕಾರ್ಯನಿರ್ವಹಿಸ್ತಾ ಇರುವಂತ ರೀತಿ ಈಗ ಬಹಳ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ. ಒಂದು, ಬಹಳ ದರೋಡೆಗಳು ಹೆಚ್ಚಾಗ್ತಾ ಇದೆ, ಜೊತೆಗೆ ಇವರು ಜನಸ್ನೇಹಿ ರೀತಿಯಾಗಿ ವರ್ತಿಸ್ತಾ ಇಲ್ಲ. ಆಮೇಲೆ ಬಹಳಷ್ಟು ಈ ದೂರು ಕೊಟ್ಟಕ್ಕೆ ಬಂದಂತ ಮಹಿಳೆಯರ ಜೊತೆಗೆ ಅನುಚಿತವಾಗಿ ವರ್ತಿಸಿರುವಂತದ್ದು ಕೆಲ ತಿಂಗಳುಗಳಿಂದ ಕೆಲ ರಿಪೋರ್ಟ್ ಆಗಿರುವಂತಹ ಪ್ರಕರಣ. ನಿಜಕ್ಕೂ ಹಾಗಾದ್ರೆ ಏನಾಗ್ತಿದೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ? ಒಂದು ಪ್ರಶ್ನೆ ಬರುತ್ತೆ ನೀವು ಹತ್ರದಿಂದ ನೋಡಿ. ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದ ನಿರ್ಲಜ್ಜತನದಿಂದ ಕೆಲಸ ಮಾಡ್ತಾ ಇದೆ ಸರ್.
ಸನ್ಮಾನ್ಯ ಗೃಹ ಸಚಿವರು ಕಠಿಣವಾಗಿ ವರ್ತನೆ ಮಾಡಬೇಕಾಗತ್ತೆ. ಸಚಿವರು ಸಂಪೂರ್ಣವಾಗಿ ಇಲಾಖೆಯನ್ನ ನಿರ್ವಹಿಸಲಿಕ್ಕೆ ಸಂಪೂರ್ಣರಾಗಿ ವಿಫಲರಾಗಿದ್ದಾರೆ. ಗೃಹ ಸಚಿವರಿಗೆ ಗೃಹ ಇಲಾಖೆ ಮೇಲೆ ಹಿಡಿತ ತಪ್ಪೋಗಿದೆ. ಗೃಹ ಇಲಾಖೆಯನ್ನು ಯಾರ್ಯಾರೋ ನಿಭಾಯಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲನೇದಾಗಿ ಇಲ್ಲಿ ರಾಜಕೀಯ ಹಸ್ತಕ್ಷೇಪ ನೇರವಾಗಿ ಎದ್ದು ಕಾಣಿಸ್ತಾ ಇದೆ ಗೃಹ ಇಲಾಖೆ ಮೇಲೆ. ಹಾಗಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಈ ಕೂಡಲೇ ಇಂಥ ಪ್ರಕರಣಕ್ಕೆ ಕಡಿವಾಣ ಹಾಕ್ಬೇಕಾಗತ್ತೆ. ಕಡಿವಾಣ ಹಾಕೋದ್ರ ಜೊತೆಗೆ ಕರ್ನಾಟಕ ಪೊಲೀಸ್ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಏನು ಖ್ಯಾತಿ ಇತ್ತು, ಇವತ್ತು ಅಪಖ್ಯಾತಿಗೊಳಗಾಗ್ತಾ ಇದೆ. ಹಾಗಾಗಿ ಇಂಥ ಅಪಖ್ಯಾತಿಯನ್ನು ತೊಡೆದಾಕ್ಲಿಕ್ಕೆ ಸರ್ಕಾರ ಕೂಡಲೇ ಪ್ರಾಮಾಣಿಕ ಮತ್ತು ನಿಷ್ಠೆ ಮತ್ತು ದಕ್ಷತೆ ಇರುವಂತಹ ಅಧಿಕಾರಿಗಳನ್ನ ನೇಮಕ ಮಾಡಿ ವಿಶೇಷ ತನಿಖಾ ತಂಡದಿಂದ ತನಿಖೆ ನಡೆಸಿದ್ರೆ ಈ ಸತ್ಯಾಂಶ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರಕ್ಕೂ ಕೂಡ ಈ ಮುಜುಗರದಿಂದ ತಪ್ಪಿಸ್ಕೊಳ್ಳುವಂತ ಒಂದು ಅವಕಾಶ ಇರುತ್ತೆ ಸರ್. ಕರೆಕ್ಟ್ 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 ಕರೆಕ್ಟ್. ಥ್ಯಾಂಕ್ ಯು ದಿನೇಶ್ ಕಲ್ಲಳ್ಳಿ ಅವರ TV9 ಜೊತೆ ಮಾತನಾಡಿದ್ದಕ್ಕಾಗಿ. ನಿಜ, ಗೃಹ ಇಲಾಖೆ ಪೊಲೀಸರು ಜನಸಾಮಾನ್ಯರ ಜೊತೆ ಕಠಿಣವಾಗಿ ವರ್ತಿಸೋದಲ್ಲ. ಗೃಹ ಇಲಾಖೆ ಮೊದಲಿಗೆ ಪೊಲೀಸರ ಜೊತೆಗೆ ಬಹಳ ಕಠಿಣವಾಗಿ ವರ್ತಿಸಬೇಕಾದಂಥದ್ದು ಅನಿವಾರ್ಯತೆಯನ್ನು ಇವ್ರುಗಳೇ ತಂದಿಟ್ಕೊಳ್ತಾ ಇದ್ದಾರೆ. ಇಲ್ಲ ಅಂತ ಅಂದ್ರೆ ಈಗ ಹಾದಿ ಬೀದಿಲಿ ಜನ ಚೀತು ಅಂತ ಉಗಿಯೋ ರೀತಿಯಾಗಿ ಆಗುತ್ತೆ. ಯಾಕಂದ್ರೆ ಇದೇನು ಮೊದಲನೇ ಪ್ರಕರಣ ಇಲ್ಲ, ಇದೇನು ಬಹಳ ಸರ್ಪ್ರೈಸ್ ಅಲ್ಲ. ನಮಗೆ ವಿಡಿಯೋ ಹೊರಗೆ ಬಂದಿರುವಂಥದ್ದು ಸರ್ಪ್ರೈಸ್ ರೀತಿಯಾಗಿ ಅನಿಸ್ತಾ ಇದೆ ಬಿಟ್ರೆ ಇದೇನು ಮೊದಲನೇ ಪ್ರಕರಣ ಅಲ್ಲ. ಈಗ ತೀರಾ ಮೊನ್ನೆ ತುಮಕೂರಿನಲ್ಲೂ ಕೂಡ ಈ ಮಧುಗಿರಿಗೆ ಸಂಬಂಧಪಟ್ಟಂಗಿನ DYSP ಅವ್ರ ವಿಚಾರದಲ್ಲೂ ಕೂಡ ಇದೇ ತೆರನಾದಂಥದ್ದು ಒಂದು ಆರೋಪ ಕೇಳ್ಬಂತು. ಕೆಲವು ವಿಡಿಯೋಗಳೆಲ್ಲ ಹರಿದಾಡ್ತು. ಈ ಮಂಗಳೂರಿಗೆ ಸಂಬಂಧಪಟ್ಟಾಗಿನ ಒಬ್ಬ ಪೇದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಯಾರಾದರೂ ಮಹಿಳೆಯರು ದೂರು ಕೊಡೋಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ವರ್ತಿಸುವಂಥ ರೀತಿ ಇರುತ್ತಲ್ಲ, ಅದು ಯೂನಿಫಾರ್ಮಲ್ಲಿ ಇದ್ದಾಗಲೇ ಇವ್ರು ಹಿಂಗೆ, ಇನ್ನು ಯೂನಿಫಾರ್ಮ್ ಬಿಚ್ಚಿಟ್ರೆ ಇವ್ರು ಹೆಂಗಪ್ಪ ಅನ್ನೋ ರೀತಿಯಾಗಿ ಪ್ರಶ್ನೆ ಹುಟ್ಟಾಕೋದಕ್ಕೆ ಕಾರಣ ಆಗ್ತಾ ಇರುವಂಥ ಸಂಗತಿಗಳಾಗಿದೆ. ಹಾಗಾಗಿನೇ ಇಲ್ಲಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಿದೆ. ಇವ್ರಿಗೇನು ಕ್ರಮ ಈ ಕೂಡಲೇ ಆಗ್ಬಿಡುತ್ತೆ, ನಾಡ್ದೆ ಇವ್ರನ್ನ ಏನಾದರೂ ಜೈಲಿಗೆ ಹಾಕ್ಬಿಡ್ತಾರೆ, ಏನಾದ್ರು ತಪ್ಪಾಗಿರೋ ಅನ್ನುವಂಥದ್ದಲ್ಲ. ಆದರೆ ಸರ್ಕಾರ ತಾವು ಎಷ್ಟು ಸೀರಿಯಸ್ ಆಗಿದ್ದೀವಿ, ಜನಸಾಮಾನ್ಯರ ನಂಬಿಕೆ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮ ಪಾತ್ರವನ್ನು ನಾವು ಎಷ್ಟು ಅರ್ಥಕೊಂಡಿದ್ದೀವಿ, ಹೇಗೆ ನಾವು ಒಂದು ಕ್ವಿಕ್ ಆಗಿ ರಿಯಾಕ್ಟ್ ಮಾಡ್ತೀವಿ, ಅಟ್ಲೀಸ್ಟ್ ಇದನ್ನಾದ್ರೂ ರೂಪಿಸ್ಬೇಕಲ್ಲ. ಸೊ ಈಗ ಈ ಅಧಿಕಾರಿ ವಿರುದ್ಧವಾಗಿ ಕೆಲ ದೂರುಗಳು ದಾಖಲಾಗ್ತಾ ಇದೆ. ನಾಗರಿಕ ಹಕ್ಕು ಹೋರಾಟ ಸಮಿತಿ ಅಧ್ಯಕ್ಷ ದಿನೇಶ್ ಕಲ್ಲಳ್ಳಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಟ್ಟಿದ್ದೀನಿ ಅಂತ ನಮ್ಮ ಜೊತೆಗೆ ಹೇಳ್ತಾ ಇದ್ರು. ಹೌದು, ಅವರು ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇದೆ. ಯಾವ ಆಧಾರದ ಮೇಲೆ ಇವರು ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾವು ನಮ್ಮ ಜೊತೆಗೆ ಕಿರಣ್ ಹಾಗೆ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಬಹುಶಃ ಈಗ ದೂರುಗಳ ಮೇಲೆ ದೂರುಗಳು ದಾಖಲಾಗ್ತಾ ಇದೆ. ಸಹಜವಾಗಿ ಸಾಮಾಜಿಕ ಹೋರಾಟಗಾರರು ಈಗೆಲ್ಲ ಮುಗಿಬೀಳ್ತಾ ಇದ್ದಾರೆ, ಸರ್ಕಾರದ ವಿರುದ್ಧನೂ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಧಿಕಾರಿ ವಿಚಾರವಾಗಿನೂ ಕೂಡ. ಸೊ ವಾಟ್ ನೆಕ್ಸ್ಟ್? ಈಗ ನಂತರದ ಹಂತದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಗೃಹ ಇಲಾಖೆ ಪಾತ್ರ ಏನಿದೆ, ಜನಸಾಮಾನ್ಯರ ನಂಬಿಕೆಯನ್ನ ಅಟ್ಲೀಸ್ಟ್ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಾದ್ರೂ ಕೂಡ ಗೃಹ ಇಲಾಖೆ ಹೇಗೆ ವರ್ತಿಸಬೇಕಿದೆ ಅಂತೇಳಿ ಕಿರಣ್? ಮಾಲ್ತೇಶ್, ಈ ಮೇಗೆ ಅಂದರೆ 2026 ಮೇಗೆ ಅವ್ರು ರಿಟೈರ್ಡ್ ಆಗ್ತಿದ್ದಾರೆ. ಅಂದರೆ ಕೇವಲ 4 ತಿಂಗಳು ಮಾತ್ರ ಅವರ ಸರ್ವಿಸ್ ಇತ್ತು. ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇಗೆ ಅವರು ರಿಟೈರ್ಡ್ ಆಗ್ತಾಯಿದ್ರು ರಾಮಚಂದ್ರ ಆ್ಯಸ್ ಎ ಇದ್ರ ಪ್ರಕಾರ. ಜೊತೆಗೆ ಈಗ ಆಗಿರುವಂಥದ್ದು ಈಗಾಗಲೇ ಕಂಪ್ಲೇಂಟನ್ನು RTA ಏನು ಆ್ಯಕ್ಟಿವಿಸ್ಟ್ ಇದ್ದಾರೆ, ದಿನೇಶ್ ಕಲ್ಲಳ್ಳಿ ಇರ್ಬೋದು, ಜೊತೆಗೆ ಇಲ್ಲಾಂದರೆ ಅಲ್ಲಿ ಬಳ್ಳಾರಿಯಲ್ಲಿರುವಂಥ RTA ಆ್ಯಕ್ಟಿವಿಸ್ಟ್ ಸಾಕಷ್ಟು ಜನ ಈಗಾಗಲೇ ಚೀಫ್ ಸೆಕ್ರೆಟರಿಗೆ, ಹೋಮ್ ಡಿಪಾರ್ಟ್ಮೆಂಟ್ಗೆ, ಇದೆಲ್ಲನೂ ಕೂಡ ರಾಜಶೇಖರ್ ಮನೆ ಇರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಕಂಪ್ಲೇಂಟನ್ನು ಕೂಡ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು, ಇವ್ರನ್ನ ಡಿಸ್ಮಿಸ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಅಂತ. ಇದ್ರ ನಡುವೆ ಯಾಕೆಂದರೆ ಒಂದು ಕಡೆ ಈಗಾಗಲೇ ಈಗ ಇತ್ತೀಚೆಗಷ್ಟೇ 4-5 ತಿಂಗಳಷ್ಟೇ ಸಸ್ಪೆಂಡ್ ಆಗಿ ಮತ್ತೆ ಅವರು ರೀಜಾಯ್ನ್ ಆಗಿದ್ರು ಡಿಪಾರ್ಟ್ಮೆಂಟ್ಗೆ, ಮತ್ತೆ ಸರ್ವಿಸನ್ನು ಮಾಡ್ತಾರೆ, DCR ಕೊಟ್ಟಿದ್ರು. ಇನ್ನು ಉಳಿದಿರುವಂಥದ್ದು 4 ತಿಂಗಳ ಸರ್ವಿಸ್ ಇರುವಂಥದ್ದು. ಈಗ ವಿಡಿಯೋನು ಕೂಡ ಭಾಳಷ್ಟು 4-5 ವರ್ಷದ ಹಿಂದೆದಂತೂ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಈಗ ಸಂಬಂಧಪಟ್ಟಂತೆ ಬರೀ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಯಾವಾಗ ಬಂತು ವಿಡಿಯೋ, ಯಾವಾಗ ಆಗಿದ್ದು ಏನು ಅನ್ನೋದ್ರ ಬಗ್ಗೆ ಅಷ್ಟಕ್ಕೆ ಒಂದು ರಿಪೋರ್ಟ್ ಕೊಟ್ಟು ಸರ್ಕಾರ ಸುಮ್ಮನಾಗುತ್ತೋ, ಅಥವಾ ಇದಕ್ಕೆ ಮತ್ತೊಂದು ಸರಿ ಸಸ್ಪೆನ್ಷನ್ ಅಂತ ಮಾಡ್ತಾರೋ, ಅಥವಾ ಆ ವ್ಯಕ್ತಿನೇ ಮತ್ತೆ VRS ಏನಾರ ತಗೋತಾರೋ, ಇದಕ್ಕೆ ನೋಡ್ಬೇಕು ಇದು ಮುಂದೆ. ಯಾಕೆಂತಂದ್ರೆ ಇದ್ರ ಮತ್ತೆ ಕೇಸನ್ನು ರಿಜಿಸ್ಟರ್, ಯಾಕೆಂತಂದ್ರೆ ಇಲ್ಲಿರುವಂಥದ್ದು ಅವರ ಆಫೀಸನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು, ಯೂನಿಫಾರ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿರುವಂಥದ್ದು, ಅಲ್ಲಿಗೆ ಸಾಕಷ್ಟು ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ ತಂದಿರುವಂಥದ್ದು ಈ ಒಂದು ವಿಚಾರ. ಅದು ಹಳೆ ವಿಡಿಯೋ ಆಗಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅವರ ಒಂದು ಪೊಸಿಷನನ್ನು ಎಷ್ಟು ಮಟ್ಟಿಗೆ ಮಿಸ್ಯೂಸ್ ಮಾಡಿಕೊಂಡು ಇಡೀ ಒಂದು ಡಿಪಾರ್ಟ್ಮೆಂಟನ್ನು ಕಾಕಿನ ಒಂದಷ್ಟು ಅಂದರೆ ಬೇರೆ ಕಡೆ ಪಬ್ಲಿಕಲ್ಲಿ ಈ ರೀತಿಯೂ ಕೂಡ ಅವರ ಚೇಂಬರಲ್ಲೇ ಈ ರೀತಿ ಘಟನೆಗಳು ಆಗಿರುವಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅದನ್ನು ರಿಪೋರ್ಟ್ ಕೇಳಿಕೊಂಡು ಮುಂದಿನ ಹಂತದಲ್ಲಿ, ಯಾಕೆಂದರೆ ಇದು ಹೋಮ್ ಡಿಪಾರ್ಟ್ಮೆಂಟ್ CM ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ CM ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡೋಕ್ಕೆ ಹೇಳ್ತಾರೋ ಅಥವಾ
ಅಥವಾ ಇಮಿಡಿಯೇಟ್ ಆಗಿ ಅವ್ರಿಗೆ ಶಿಸ್ತು ಕ್ರಮಗಳು ಅವ್ರನ್ನ ಸದ್ಯಕ್ಕೆ ಸಸ್ಪೆನ್ಷನ್ ಅನ್ನ ಮಾಡ್ತಾರೋ. ಯಾಕೆ ಒಂದ್ಸರಿ ಅವರು ಈಗಾಗಲೇ 4-5 ತಿಂಗಳ ಹಿಂದೆ ಸಸ್ಪೆನ್ಷನ್ ಆಗಿ ಮತ್ತೆ ವಾಪಸ್ ಬಂದಿದ್ರು. ಈ ಒಂದು ಎಲ್ಲ ವಿಚಾರ ಮುಟ್ಟಿದ್ರೆ ಸರ್ಕಾರ ಯಾವ ರೀತಿ ಈ ಒಂದು ಪ್ರಕರಣವನ್ನ ತಗೊಳುತ್ತೋ, ಅದರ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತೋ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆಕ್ಟ್ ಮಾಡುತ್ತೋ ಅನ್ನೋದು ನೋಡಬೇಕಾಗಿದೆ. ಒಟ್ಟಾರೆ ಈಗಾಗಲೇ ಇರುವಂಥ ಘಟನೆಗಳ ಬಗ್ಗೆ ಎಲ್ಲವೂ ಕೂಡ ಈಗಾಗಲೇ DG ಕಚೇರಿಯಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ತಗೋತಾ ಇದ್ದಾರೆ. ಅಂದರೆ ಯಾವಾಗ ಆಗಿರುವಂಥದ್ದು ವಿಡಿಯೋ, ಯಾವಾಗ ಆಫೀಸಲ್ಲಿ ಇದ್ದಾಗ, ಅವರು ಎಲ್ಲಿ ಸರ್ವಿಸ್ ಮಾಡಿದಾಗ ಏನಾಗಿತ್ತು ಅನ್ನೋದು ಎಲ್ಲವೂ ಕೂಡ ಈಗಾಗಲೇ ಮಾಹಿತಿ ತಗೊಂಡು ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲವೂ ಕೂಡ ಈ ಒಂದು ವಿಡಿಯೋಸ್ಗಳು, ಅಂದರೆ ಈಗ ಬಂದಿರೋದು ಈ ಒಂದಷ್ಟು ನಮಗೆ ಈಗ ಒಂದಷ್ಟು ಇನ್ಫಾರ್ಮೇಷನ್ ಬಂದಿರುವಂಥದ್ದು ಕೇವಲ ಒಂದು 25-30% ಅಷ್ಟೇ ಅದು ವಿಡಿಯೋ. ಇನ್ನೂ ಕೂಡ ಸಾಕಷ್ಟು ವಿಡಿಯೋಗಳು ಇವ್ರದ್ದು ಬಗ್ಗೆ ಅಂದರೆ ಇದೇ ಸಂದರ್ಭದಲ್ಲಿ ಆಗಿದೆ, ಅದು ಮುಂದಿನ ಹಂತದಲ್ಲಿ ಹೊರಗಡೆ ಬರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಇನ್ನೂ ಕೂಡ ಅಂದರೆ ಈ ಒಂದು ವಿಡಿಯೋ ಮಾಡಿರೋದು ಬಹುಶಃ ಇದೆಲ್ಲವೂ ಕೂಡ ರೆಕಾರ್ಡ್ ಬಹಳಷ್ಟು ಟೈಮಲ್ಲಿ ಇದನ್ನ ರೆಕಾರ್ಡ್ ಕಿರಣ್ ಜಸ್ಟ್ ಹೋಲ್ಡ್